ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಫೈಲ್ ಸಿಕ್ತು, ತಗೊಳ್ಳಿ. ಸಿಕ್ತಾ? ನಾನು ಎಷ್ಟಿದ್ದ ಫೈಲು ವಾಪಸ್ ಇವನ ಕೈಗೆ ಹೇಗೆ ಬಂತು? ಇದು ತುಂಬ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್. ನಿಮ್ಮ ಹೆಸರಿಗೆ ಆಗಿದೆ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಎನಿಥಿಂಗ್ ಫಾರ್ ಯು ಪುಟ. ಸರಿ ಸರ್, ನಾವಿನ್ನು ಬರ್ತೀವಿ. ಸಾರಿ ಯಜಮಾನ್ರೆ. ಸುಬ್ಬು, ಇಂಥ ಇಂಪಾರ್ಟೆಂಟ್ ವಿಷಯಗಳಲ್ಲಿ ನೀನು ತುಂಬ ಕೇರ್ಫುಲ್ ಆಗಿರಬೇಕು. ಅಪ್ಪಿತಪ್ಪಿ ಆಗೋ ತಪ್ಪುಗಳು ನಿನ್ನಿಂದ ಆಗ್ಬೋದು, ಪರಿಸ್ಥಿತಿಯಿಂದ ಆಗಿರ್ಬೋದು, ಪರರಿಂದ ಆಗಿರ್ಬೋದು. ಅದಕ್ಕೆ ನೀನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಸರಿ ಯಜಮಾನ್ರೆ. ಮದನ್, ಮಾವ, ನಾನು ಬಂದಾಗಿಂದ ನೀನು ನೋಡ್ತಾನೆ ಇದ್ದೀನಿ. ನೀನು ನನಗೆ ಕೇರ್ ಮಾಡೋದಕ್ಕಿಂತ ಜಾಸ್ತಿ ಸುಬ್ಬುನ ಟಾರ್ಗೆಟ್ ಮಾಡ್ಕೊಂಡಿದ್ದೀಯ. ಸುಬ್ಬು ಬಗ್ಗೆ ಯಾರು ಏನೇ ಹೇಳಿದ್ರು ಅವನು ತಪ್ಪು ಮಾಡ್ತಾನೆ ಅಂತ ನನಗೆ ಅನಿಸೋದಿಲ್ಲ. ಅಟ್ ದ ಸೇಮ್ ಟೈಮ್ ಸುಬ್ಬು ಬಗ್ಗೆ ಯಾರೇ ಮಾತಾಡಿದ್ರು ಅದು ನನಗೆ ಇರಿಸಲ್ಲ. ಮೇಡಮ್, ಥ್ಯಾಂಕ್ಸ್. ಥ್ಯಾಂಕ್ಸಾ? ಯಾಕೆ? ಓ, ನಾನು ಇವತ್ತು ನಿನ್ನ ಜೊತೆ ಇಡೀ ದಿನ ಜಗಳ ಆಡಿಲ್ಲ ಅಂತನಾ? ಅಲ್ಲ ಮೇಡಮ್, ಯಜಮಾನ್ರಿಗೆ ನನ್ನ ಮೇಲೆ ಕೋಪ ಬರ್ದಿರೋ ಹಾಗೆ ಮಾಡಿದ್ರಲ್ಲ, ಆ ಫೈಲ್ನ ಮತ್ತೆ ತಂದು ಕೊಟ್ರಲ್ವ ಮೇಡಮ್, ಅದಕ್ಕೆ. ನೀವು ನನಗೆ ಟೆನ್ಷನ್ ಆಗಲಿ ಅಂತ ತಾನೇ ಆ ಫೈಲ್ ಎತ್ಕೊಂಡಿದ್ದು. ಅಯ್ಯೋ ಹೌದಲ್ಲ, ಆ ಫೈಲ್ನ ನಾನೇ ಎತ್ತಿಟ್ಟಿದ್ದಿದ್ರೆ ಅಪ್ಪ ನಿನ್ನ ಮೇಲೆ ಕೋಪ ಮಾಡೋದನ್ನ ನೋಡ್ಬೋದಿತ್ತು. ಛೇ, ಎಂಥ ಗೋಲ್ಡನ್ ಚಾನ್ಸ್ ಮಿಸ್ ಆಗೋಯ್ತು. ಅಂದರೆ ಫೈಲ್ ನೀವು ಎತ್ಕೊಂಡಿದ್ದೀರಾ ಮೇಡಮ್? ಏಯ್, ಕಾಲ್ ಜಾರ್ ಬಿದ್ದಿದ್ಯಾ ಅಂತ ಎತ್ತಕ್ಕೆ ಬಂದರೆ ಕಾಲ್ ಎಳ್ದಿದ್ದೇ ನೀನು ಅಂತೀಯಾ? ಮತ್ತೆ ಫೈಲ್ ಹೇಗೆ ಸಿಕ್ತು ಮೇಡಮ್? ಅದು ನಾನು ಗಾರ್ಡನಲ್ಲಿ ಫೋನಲ್ಲಿ ಮಾತಾಡೋವಾಗ ಅದೆಲ್ಲ ಏನು ಅಂತ ನೋಡಿದ್ರೆ ಅದ್ರಲ್ಲಿ ಅಪ್ಪನ ಸೈನ್ ಇತ್ತು. ಅದಕ್ಕೆ ಇಂಪಾರ್ಟೆಂಟ್ ಅಂತ ಜೋಪಾನವಾಗಿ ಎತ್ತಿಟ್ಟು ನಿನ್ನ ಕೈಗೆ ಕೊಟ್ಟಿದ್ದು. ಅದೆಷ್ಟು ಸುಲಭವಾಗಿ ಹೇಳ್ತೀಯಾ ಫೈಲ್ ಕಾಣಿಸ್ತಾ ಇಲ್ಲ ಅಂತ? ಮಾವ ಹೇಳಿದ್ರು ತಾನೆ ಆ ಫೈಲು ತುಂಬಾನೇ ಇಂಪಾರ್ಟೆಂಟ್ ಅಂತ. ಈಗ ಅರ್ಥ ಆಯ್ತು ಬಿಡಿ. ಏನು ಅರ್ಥ ಆಯ್ತು? ನಿಮ್ಮ ಮನಸ್ಸು ಎಷ್ಟು ಒಳ್ಳೇದು ಅಂತ ಅರ್ಥ ಆಯ್ತು ಅಂದೆ. ಸುಮ್ಮನೆ ನಿನ್ನ ಅಪ್ಪ ಬುದ್ಧಿವಂತ ಅನ್ನೋದು, ಆದರೆ ನೀನು ನನ್ನ ಮನಸ್ಸೇ ಅರ್ಥ ಮಾಡ್ಕೊಳ್ದೆ ಇರೋಷ್ಟು ದಡ್ಡ, ಶತ ದಡ್ಡ. ಏಯ್, ಅವಳು ಈ ಮನೆ ರಾಜ್ಕುಮಾರಿ, ನೀನು ಈ ಮನೆ ಕೆಲಸದವನು. ಯಾವತ್ತು ನೀನು ಅವಳ ಜೊತೆ ಇಷ್ಟೊಂದು ಕ್ಲೋಸ್ ಆಗಿ ನಡ್ಕೋಬಾರ್ದು. ಯಾರ್ಯಾರ ಜೊತೆ ಹೇಗೆ ನಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಸರ್. ರಾಜ್ಕುಮಾರಿ ಅವ್ರ ಜೊತೆ ಹೇಗೆ ನಡ್ಕೋಬೇಕು ಅಂತ ನಾನು ನಿಮ್ಮಿಂದ ಹೇಳಿಸ್ಕೋಬೇಕಾಗಿಲ್ಲ ಬಿಡಿ. ಏಯ್, ಅತಿ ಆಯ್ತು ಕಣೋ ನಿಂದು. ಆಫ್ಟರ್ ಆಲ್ ಒಂದು ಫೈಲ್ನ ನೆಟ್ಟಿಗೆ ಇಟ್ಕೊಳಕ್ ಬರಲ್ಲ ನಿಂಗೆ? ನನ್ನ ಮಾವ ನಿನ್ನ ನಂಬಿ ಅದು ಹೇಗೆ ಇಟ್ಕೊಂಡಿದ್ದಾರೆ? ನಾನು ಫೈಲ್ನ ಸರಿಯಾಗಿ ಇಟ್ಟಿದ್ದೆ ಸರ್, ಆದರೆ ಅದಕ್ಕೆ ರೆಕ್ಕೆ ಬಂದು ಕಿಟಕಿಯಿಂದ ಹಾರಿ ಕೆಳಗೆ ಕುತ್ಕೊಂಡ್ಬಿಟ್ಟಿತ್ತು. ಆ ರೆಕ್ಕೆ ಹೇಗೆ ಬಂತು, ಯಾರಿಂದ ಬಂತು ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.